ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಭಾರೀ ಚರ್ಚೆಗೆ ಕಾರಣವಾಗಿರುವಂತಹ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ಕೊನೆಗೂ ಕಲಬುರಗಿ ಹೈಕೋರ್ಟ್ ಪೀಠವು ಅನುಮತಿಯನ್ನು ನೀಡಿರುವಂಥದ್ದು. ಕೆಲ ನಿಯಮಗಳನ್ನು ನೀಡಿ ಕಲಬುರಗಿ ಹೈಕೋರ್ಟ್ ಪೀಠ ಅನುಮತಿ ನೀಡಿರುವಂತಹ ಹಿನ್ನೆಲೆಯಲ್ಲಿ ಬಸವ ಕಲ್ಯಾಣದ ಅಂಬೇಡ್ಕರ್ ವೃತ್ತದಲ್ಲಿ ಸಾಕಷ್ಟು ಹಿಂದೂ ಪರ ಮುಖಂಡರು ಒಬ್ಬರಿಗೊಬ್ಬರಿಗೆ ಸಿಹಿ ಹಂಚಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿಗೆ ಹಾರ ಹಾಕಿ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸಾಕಷ್ಟು ಒಂದು ಹಿಂದೂ ಪರ ಮುಖಂಡರು ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿ ಒಂದು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಕನ್ನೇರಿ ಶ್ರೀಗಳನ್ನ ಬಸವ ಕಲ್ಯಾಣಕ್ಕೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಸಂಭ್ರಮವಾದ ವಾತಾವರಣ ಬಸವ ಕಲ್ಯಾಣದಲ್ಲಿ ಮನೆ ಮಾಡಿರುವಂಥದ್ದು. ಸದ್ಯಕ್ಕೆ ನನ್ನ ಜೊತೆಯಲ್ಲಿ ಇವತ್ತು ಅರ್ಜಿದಾರರಾಗಿರುವಂತಹ ಮತ್ತು ಈ ಒಂದು ಸಮಾವೇಶದ ಅಧ್ಯಕ್ಷರಾಗಿರುವಂತಹ ಗುಂಡೂರೆಡ್ಡಿ ಇದ್ದಾರೆ. ಯಾವ ರೀತಿ ಒಂದು ಅನುಮತಿ ಸಿಕ್ಕಿದೆ ಅಂತ ನೇರವಾಗಿ ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಮೊದಲನೇದಾಗಿ ಸಾಕಷ್ಟು ವಿರೋಧದ ಮಧ್ಯೆ ಕೂಡ ಈಗ ಕೋರ್ಟ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು, ಯಾವ ರೀತಿ ಒಂದು ನಿಯಮಗಳು ಕಂಡೀಷನ್ ಹಾಕಿದೆ ಅಂತ? ಈಗ ಇನ್ನು ಜಜ್ಮೆಂಟ್ ನಮ್ಮ ವಕೀಲರು ನಮ್ಮ ಪರ ಇದ್ದಿದ್ದು ಅಡ್ವೊಕೇಟ್ ಸಾಹೇಬರಿಗೆ ಮಾತಾಡಿದೆವು ನಾವು. ಅವ್ರೇನಾದ್ರು ಕಾರ್ಯಕ್ರಮ ಮಾಡ್ಲಿಕ್ಕೆ ಗುರುಗಳಿಗೆ ಬರ್ಲಿಕ್ಕೆ ಅನುಮತಿ ಸಿಕ್ಕಿದೆ, ನಿಮ್ದು ಏನೇನು ಕಾರ್ಯಕ್ರಮದ ವ್ಯವಸ್ಥೆ ಮಾಡ್ಕೋಬೇಕು ತಾವು ಮಾಡ್ಕೊಳ್ರಿ ಅಂತ ಹೇಳಿದ್ರು. ನಾವು ಕಾರ್ಯಕ್ರಮ ವ್ಯವಸ್ಥೆ ಮಾಡ್ಕೊಳತ್ತು. ಈಗ ಯಾವುದೇ ಸೋಷಿಯಲ್ ಮೀಡಿಯಾದಾಗ ಅವ್ರು ಇದು ಹಾಕಿದ್ದಾರೆ ಅಂತ ಏನೋ ಹೇಳ್ತಿದ್ದಾರೆ. ಬಟ್ ನಮಗೆ ಏನಿತ್ತು ಕಾರ್ಯಕ್ರಮ ಇಲ್ಲಿ ಬಸವಾದಿ ಶಿವಶರಣರ ಹಿಂದೂ ಸಮಾವೇಶ ಅದೇ ಹೆಸರು ಇರ್ತದೆ. ಅಲ್ಲೇ ಯಾವ ಜಾಗದಾಗ ನಾವು ಪರ್ಮಿಷನ್ ತೊಗೊಂಡು ಅದೇ ಜಾಗದಾಗ ಕಾರ್ಯಕ್ರಮ ಆಯ್ತದ. ಯಾವ ಗುರುಗಳು ಇದಾಗ ಮುಖ್ಯ ಅತಿಥಿಗಳು ಇದ್ದರು ಕನ್ನೇರಿ ಶ್ರೀಗಳು ಅವರೇ ಬರ್ತಾರೆ. ಎಲ್ಲ ಸಾವಿರಾರು ಲಕ್ಷಾಂತರ ಜನ ಸೇರಿ ಕಾರ್ಯಕ್ರಮ ಆಯ್ತದೆ. ಅಂದರೆ ಪ್ರಮುಖವಾಗಿ ಈಗ ಒಂದು ಚರ್ಚೆ ಇರುವಂಥದ್ದು ಅಂದರೆ 2500 ಜನ ಮಾತ್ರ ಸೇರಿಸಬೇಕು ಮತ್ತು ಕನ್ನೇರಿ ಶ್ರೀಗಳು ವೇದಿಕೆ ಮೇಲೆ ಭಾಷಣ ಮಾಡಬಾರ್ದು ಅನ್ನೋ ಒಂದು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ತಮ್ಮ ವಕೀಲರು ಏನು ಹೇಳಿದ್ರು? ನಿಮ್ಮ ವಕೀಲರ ಜೊತೆ ನೀವು ಮಾತಾಡಿದ್ರೆ ಅಥವಾ ನಾವು ಮಾತಾಡಿದ್ರೆ ಏನಿಲ್ಲ, ಕಾರ್ಯಕ್ರಮ ಮಾಡಿರಿ, ಕಾರ್ಯಕ್ರಮಕ್ಕೆ ಅನುಮತಿ ಸಿಕ್ಕಿದೆ, ಗುರುಗಳು ಬರ್ಲಿಕ್ಕೂ ಅನುಮತಿ ಸಿಕ್ಕಿದೆ. ಇನ್ನು ಜಜ್ಮೆಂಟ್ ಕಾಪಿ ಬಂದ ಮೇಲೆ ಕ್ಲಿಯರಾಗಿ ಯಾವ ಥರ ಅದು ಮಾತಾಡೋದು ಸ್ವಲ್ಪ ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಅದು ಏನು ಕಂಡೀಷನ್ಗಳಿವೆ ಆ ಆರ್ಡರ್ ಕಾಪಿ ಬಂದ ಮೇಲೆ ಗೊತ್ತಾಗುತ್ತೆ. ಆ ಆರ್ಡರ್ ಕಾಪಿ ನಾವು ಕಾನೂನಿಗೆ ತಲೆಬಾಗ್ತೀವಿ. ನಮ್ಮ ಪರ ಆಗಿದೆ. ಮಾನ್ಯ ನ್ಯಾಯಾಧೀಶರು ಏನು ಆದೇಶ ಮಾಡಿದ್ದಾರೆ. ಆಮೇಲೆ ನನಗೆ ಎಸ್ ಪಿ ಸಾಹೇಬರು ಇವತ್ತು ಕರೆದಿದ್ದರು. ಎಸ್ ಪಿ ಸಾಹೇಬ್ರ ಜೊತೆನೂ ಮಾತಾಡಿದ್ದೀನಿ. ನಾವಂದೇವು ನಮ್ಮ ಕಡೆಯಿಂದ ಏನೂ ನಾವು ಇದು ಆಗ್ಬಿಡಲ್ಲ. ಯಾರದೇ ವೈಯಕ್ತಿಕ ಇದಾಗಲಿ, ಯಾವುದೇ ಸಮಾಜಕ್ಕೆ ಮನಸ್ಸು ನೋಯಿಸೋದಾಗಲಿ, ಯಾವುದೇ ಒಂದು ವೈಯಕ್ತಿಕ ಇದ್ರ ಬಗ್ಗೆ ನಾವು ಏನೂ ಮಾಡಬೇಡ್ರಿ, ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ಕೊಡ್ರಿ, ಒಳ್ಳೆ ಕಾರ್ಯಕ್ರಮ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರು. ನಾವು ಅದಕ್ಕೆ ನಾನು 100% ತಾವು ಹೇಳಿದ್ದು ಮಾತಿಗೆ ನಾವು ಪಾಲಿಸ್ತೇವೆ ಸರ್. ನಮ್ದು ಏನೂ ಉದ್ದೇಶ ಇಲ್ಲ, ನಾವು ಕಾರ್ಯಕ್ರಮ ಮಾಡೋದಿದೆ. ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಸಹಕಾರ ಇರುತ್ತೆ. ಬಟ್ ಯಾವುದೇ ರೀತಿ ಯಾವುದರ ಕೋಮು ಗಲಭೆ ಆಗಲ್ತಾರ, ಯಾರ್ದಾರ ಪ್ರಚೋದನಕಾರಿ ಮಾತಾಡಲ್ತಾರ ಮಾಡಿರಿ ಅಂತ. ಇದ್ರಾಗ ಏನು ಪ್ರಚೋದನಕಾರಿ ಪ್ರಶ್ನೆನೇ ಇಲ್ಲ. ಇದು ಹಿಂದೂಸ್ತಾನದಾಗ ಹಿಂದೂಗಳೆಲ್ಲ ಸೇರಿ ನಾವು ಕಾರ್ಯಕ್ರಮ ಮಾಡ್ಲತ್ತಿದ್ದೆ, ಒಳ್ಳೆ ರೀತಿ ಕಾರ್ಯಕ್ರಮ ಆಗುತ್ತೆ ಅಂತ ನಾನು ಅವರಿಗೂ ಭರವಸೆ ಕೊಟ್ಟಿದ್ದೇನೆ. ಈಗ ಕೊನೆಯದಾಗಿ ಸರ್, ಅಂದರೆ 28ನೇ ತಾರೀಕಿನಂದು ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಿಗದಿಯಾಗಿದ್ದಾವೆ ಮತ್ತು ಎಷ್ಟೊಂದು ಮಠಾಧೀಶರು ಬಸವ ಕಲ್ಯಾಣಕ್ಕೆ ಬರ್ತಾ ಇದ್ದಾರೆ ಅಂತ? ಸುಮಾರು 300ಕ್ಕಿಂತ ಹೆಚ್ಚು ಸ್ವಾಮಿಗಳು ಏನು ಅಣ್ಣ ಬಸವಣ್ಣವ್ರ ತತ್ವ ಸಿದ್ಧಾಂತ 770 ಶರಣರಿಗೆ ತೊಗೊಂಡು ಅನುಭವ ಮಂಟಪದಾಗ ಕುಂತವ್ರು ಮೀಟಿಂಗ್ ಮಾಡಿ ಇಲ್ಲಿ ನನ್ನ ಮೆಸೇಜ್ ಕೊಡ್ತೀರಿ ಎಲ್ಲರಿಗೂ ಸಮಾನತೆ ಸಾರಿ, ಯಾರೂ ಅಂದ್ರೆ ಕೀಳುವ ಮೇಲೆ ಇಲ್ಲ, ನಾವೆಲ್ಲರೂ ಸಮಾನರು ಅಂತೇಳಿ ಒಂದು ಸಮಾನತೆ ಸಾರಿದ ನಾಡು. ಅದೇ ಸಂದೇಶ ಮತ್ತೊಮ್ಮೆ ಇಲ್ಲಿಂದ ಇದು ಕ್ರಾಂತಿಯಾಗೇ ಚಾಲು ಆಗಿದೆ. ಅಣ್ಣ ಬಸವಣ್ಣವ್ರು ಏನು ಮಾಡಿ ತತ್ವ ಸಿದ್ಧಾಂತಗಳು ನಮ್ಮ ಗುರುಗಳು ಪಾಲನೆ ಮಾಡ್ತಾರೆ ಅಂತೇಳಿ ಇವತ್ತು ನಮಗೆ ಜಯ ಸಿಕ್ಕಿದೆ. ಅವರೇ ಬರಬಾರ್ದು, ಇವರೇ ಬರಬಾರ್ದು ಅಂತಿತ್ತು ಡಿಮಾಂಡ್. ತಾವೆಲ್ಲ ನೋಡಿರಿ, ನಾವು ಬರೇ ಗುಡಲ್ಲ, ನಾವು ಬಸವ ಕಲ್ಯಾಣದ ಕಾಲು ಇಡೇ ಗುಡಲ್ಲ, ಬಸವಣ್ಣ ನಮ್ಮದು, ಬಸವಣ್ಣ ಅದು ತೆಗೆದು ಮಾಡಿರಿ ಬಿಗಿದು ಮಾಡಿರಿ ಅಂತ ಯಾವುದು ಏನೂ ಆಗಿಲ್ಲ. ಅವರೆಲ್ಲ ಸೋತರು. ಇದ್ರಾಗ ನಮಗೆ ಜಯ ಸಿಕ್ಕಿದೆ. ನಾವು ಕಾರ್ಯಕ್ರಮದ ಕಾರ್ಯಾಧ್ಯಕ್ಷನಾಗಿ ತುಂಬ ಖುಷಿಯಾಗಿದೆ. ಯಾಕಂದ್ರೆ ನಮ್ದೇನು ಮನೆಯದೆಲ್ಲ ಕಾರ್ಯಕ್ರಮ, ನಮ್ದು ಒಂದು ಜಾತಿದಲ್ಲ ಯಾರ್ದಲ್ಲ, ಇದು ಎಲ್ಲ ಸಮಾಜ ಜನ ಸೇರ್ ಮಾಡೋದಕ್ಕೆ ನಾವು ಸತ್ಯಮೇವ ಜಯತೆ ಅಂತೇಳಿ ನಾವು ನ್ಯಾಯಕ ದೇವ್ರಿಗೆ ನಂಬ್ತೇವೆ. ಆ ದೇವರ ಆಶೀರ್ವಾದದಿಂದ ನಾವು ನ್ಯಾಯಾಲಯ ತೀರ್ಪಿಗೆ ನಾವು ತಲೆಬಾಗಿ ನಮಸ್ಕಾರ ಮಾಡ್ತೇವೆ. ಎಸ್, ಇದಾಗಿತ್ತು ಗುಂಡೂರೆಡ್ಡಿಯವರ ಮಾತು. ಅಂತಂದರೆ ಅತ್ಯಂತ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ಮಾಡ್ತೀವಿ, ಕೋರ್ಟ್ ಅನುಮತಿಯಿಂದ ನಮಗೆ ಸಾಕಷ್ಟು ಒಂದು ಸಂತಸ ತಂದಿದೆ ಅಂತ ಕಾರ್ಯಾಧ್ಯಕ್ಷ ಗುಡ್ತಾ ಇರುವಂಥದ್ದು. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.